ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ದ್ವಾರಕೀಶ್ ಸರ್ ಅವರು, ಇವರ ಜೋಡಿ ಅತ್ಯಂತ ಅಪರೂಪದ ಜೋಡಿ. ಇವರು ಕೊಟ್ಟಿರತಕ್ಕಂತಹ ಸಿನಿಮಾಗಳು ಮೈಲುಗಲ್ಲು ಸಿನಿಮಾಗಳು. ಆ ತರಹದ ಒಂದು ಜೋಡಿ ಆಗಿರಬಹುದು, ಆ ತರಹದ ಸಿನಿಮಾಗಳು ಆಗಿರಬಹುದು, ಬಹುಶಃ ನಾವು ಬೇರೆ ಚಿತ್ರರಂಗದಲ್ಲಿ ಕಂಡೇ ಇಲ್ಲ. ಅವರು ಮಾಡಿರ್ತಕ್ಕಂತಹ ಪ್ರತಿಯೊಂದು ಚಿತ್ರ ಕೂಡ ಸೂಪರ್ ಹಿಟ್ ಚಲನಚಿತ್ರಗಳು. ಒಂದಿಷ್ಟು ವರ್ಷ ಮಧ್ಯ ಏನೋ ಒಂದು ಮನಸ್ತಾಪದಿಂದ, ಭಿನ್ನಾಭಿಪ್ರಾಯದಿಂದ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಒಂದು ಗ್ಯಾಪ್ ಆಗಿ ಹೋಯಿತು. ಅದು ನನಗನ್ಸೋ ಮಟ್ಟಿಗೆ ಚಿತ್ರರಂಗಕ್ಕೆ ಅದು ಒಂದು ದೊಡ್ಡ ನಷ್ಟನೇ. ಆದರೆ ಮತ್ತೆ ವಾಪಸ್ ಬಂದಾಗ ಮತ್ತೆ ಅದೇ ಒಂದು ಪ್ರೀತಿಯಿಂದ, ಸ್ನೇಹದಿಂದ ಜೊತೆಗೂಡಿದಾಗ ಮತ್ತೊಂದು ಚಲನಚಿತ್ರವನ್ನ ಕೊಟ್ಟರು. ಅದು ಕೂಡ ಸೂಪರ್ ಡೂಪರ್ ಹಿಟ್ ಚಲನಚಿತ್ರ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಪ್ತಮಿತ್ರ ಸಿನಿಮಾ. ಆ ಒಂದು ಸ್ನೇಹ, ಆ ಒಂದು ಪ್ರೀತಿ, ಆ ಒಂದು ಸಿನಿಮಾ ಮುಖಾಂತರ ಮತ್ತೆ ಪ್ರಾರಂಭ ಆಯಿತು. ಮತ್ತೆ ಅದು ಕೊನೆವರೆಗೂ ಅದು ಉಳ್ಕೊಳ್ತು. ದ್ವಾರಕೀಶ್ ಸರ್ ಬಗ್ಗೆ ಹೇಳೋದಾದ್ರೆ, ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಅವರನ್ನ ಭೇಟಿ ಮಾಡಿದ್ದೀನಿ. ನನಗೂ ಒಂದು ಅವ್ರ ಜೊತೆಯಲ್ಲಿ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ತು. ಚಿಟ್ಟೆ ಸಿನಿಮಾದಲ್ಲಿ ಅಮ್ಮವರು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆಯವರು ಹರ್ಷವರ್ಧನ್ ಅಂತ ವಾಸ್ತುಶಿಲ್ಪಿ. ಇವ್ರದೊಂದು ಮನೆ ಇತ್ತು HSR ಲೇಔಟ್ ಅಲ್ಲಿ, ಅದರ ವಾಸ್ತುಶಿಲ್ಪ ಬಂದ್ಬಿಟ್ಟು ನಮ್ಮ ತಂದೆಯವ್ರದೇ. ಇವರ ಮಕ್ಕಳು ಕೂಡ ನಮಗೆ ತುಂಬಾ ಆಪ್ತರು. ಹಾಗಾಗಿ ಇದು ಒಂದು ನಮ್ಮ ಕುಟುಂಬನೇ. ಇವತ್ತು ಬಹಳ ಬಹಳ ಬೇಜಾರಾಗ್ತಿದೆ. ನಾನು ದ್ವಾರಕೀಶ್ ಸರ್ ಅವರನ್ನ ಸಾಕಷ್ಟು ಸಂದರ್ಭಗಳಲ್ಲಿ ಭೇಟಿ ಮಾಡಿದಾಗ ಅವರು ಯಾವತ್ತೂ ಕೂಡ ಹಿಂದಿನ ದಿನಗಳ ಬಗ್ಗೆ ಮೆಲುಕು ಹಾಕ್ತಿರ್ಲಿಲ್ಲ. ಅವರು ಕಂಡಿರ್ತಕ್ಕಂತಹ ಏರಿಳಿತಗಳು ಯಾರೂ ಬಹುಶಃ ಕಂಡಿಲ್ಲ. ಯಾವತ್ತೂ ಅವರ ಯಶಸ್ಸಿನ ಬಗ್ಗೆ ಕೂಡ ಅವರು ಜಾಸ್ತಿ ಹೇಳ್ಕೊಳ್ಳಿಲ್ಲ, ಅಥವಾ ಅವರ ಇಳಿತಗಳ ಬಗ್ಗೆ ಕೂಡ ಜಾಸ್ತಿ ಹೇಳ್ಕೊಳ್ಳಿಲ್ಲ. ಬಹುಶಃ ಅದೇ ಅವರ ಜೀವನದ ಗುಟ್ಟು ಅಂತ ನಾನು ಅನ್ಕೋತೀನಿ. ಸಾಕಷ್ಟು ಅವರಿಂದ ಕಲಿಯೋದಿದೆ. ಅವರು ಒಬ್ಬ ಮಾದರಿ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು. ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ ಅಂತ ನಾನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಕುಟುಂಬದ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.